ಹೆಲೋ, ವೆಲ್ಕಮ್ ಟು ಇಂಚರ ಕಿಚನ್. ಇವತ್ತು ನೈಸರ್ಗಿಕ ಪದಾರ್ಥಗಳನ್ನ ಬಳಸಿ ಒಂದು ಹೇರ್ ಆಯಿಲ್ನ ಮನೆಯಲ್ಲೇ ತಯಾರಿಸ್ತಿದ್ದೀನಿ. ಎಲ್ಲವನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ಪು ಕೋಕೋನಟ್ ಆಯಿಲು, 5 ರಿಂದ 6 ಸ್ಪೂನು ಮೆಂತ್ಯ, 1 ಕಪ್ಪು ಕರಿಬೇವು, 5 ರಿಂದ 6 ದಾಸವಾಳದ ಹೂಗಳು, 5 ರಿಂದ 6 ವಿಳೆದೆಲೆ, 1 ಕಪ್ಪು ಆಮ್ಲ, 1 ಕಪ್ಪು ಹಲ್ವಿರ ಎಲ್ಲವನ್ನು ಈ ಆಯಿಲ್ಗೆ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆಯಿಲ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೀರಿನಂಶ ಇರೋದ್ರಿಂದ ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಸಿಮ್ಮಲ್ಲೇ ಇದನ್ನು ಕುದಿಸ್ಕೋಬೇಕು ಮತ್ತು ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ಸ್ ಬರ್ತಾ ಇದೆ, ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಬರ್ತಾ ಇದೆ. ಈ ಆಯಿಲ್ನ ರೆಗ್ಯುಲರಾಗಿ ಬಳಸೋದ್ರಿಂದ ವೈಟ್ ಹೇರ್ಸ್ನ ಬರದೇ ಇರೋ ರೀತಿ ಕಾಪಾಡುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ವಲ್ಪ ಅಂದರೆ ಆ ಪ್ರಮಾಣನ ಕಮ್ಮಿ ಮಾಡಿ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಮತ್ತು ಈಗಿನ ಪೊಲ್ಯೂಷನ್ನಿಂದ ನಾವು ಯೂಸ್ ಮಾಡೋ ಶಾಂಪೂಯಿಂದ ಕೂದಲು ತುಂಬ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದರಿಂದ ಆ ಡ್ಯಾಮೇಜ್ನ ಕೂಡ ಇದು ರಿಪೇರಿ ಮಾಡುತ್ತೆ. ಸ್ಕ್ಯಾಲ್ಪ್ ಆರೋಗ್ಯನ ಕಾಪಾಡೋದ್ರಿಂದ ಈ ಆಯಿಲು ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಒಂದು ಹಾಫ್ ಆನ್ ಅವರಲ್ಲಿ ಮನೆಯಲ್ಲೇ ನಾವು ತಯಾರಿಸ್ಕೋಬೋದು. ನೋಡಿ, ಈಗ ಒಂದು 20 ನಿಮಿಷ ಆದಮೇಲೆ ಈ ರೀತಿ ನೊರೆ ಬರೋದು ಕಮ್ಮಿ ಆಗಿ ಆಯಿಲು ನಾವು ಹಾಕಿರೋ ಅಂಥ ಪದಾರ್ಥಗಳೆಲ್ಲ ನೋಡಿ ಈಗ ಕಾಣಿಸ್ತಾ ಇದೆ. ಈ ಹಂತದವರೆಗೂ ನಾವು ಚೆನ್ನಾಗಿ ಬಿಡುತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದನ್ನು ನೈಟು ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡಿದ್ರೆ ಸಾಕು. ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಸಾಕು. ನಾನು ಇದನ್ನು ಒಂದು 15 ಇಯರ್ಸಿಂದ ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹೇರು. ಈಗ ಆಲ್ಮೋಸ್ಟ್ ಕಾದಿದೆ. ನೋಡಿ, ಈ ರೀತಿ ನೋಡಿದಾಗ ನಮಗೆ ನೋಡಿ ಕೆಳಗಡೆ ಹಾಕಿರೋ ಅಂಥ ಮೆಂತ್ಯ ಕಾಣಿಸ್ಬೇಕು. ಈ ಸ್ಟೇಜಿಗೆ ನಾವು ಸ್ಟವ್ ಆಫ್ ಮಾಡಿ ಇದನ್ನೊಂದು 2 ಡೇಸ್ ಹಾಗೆ ಬಿಟ್ಬಿಡೋಣ. ಇದು ಒಂದು 2 ಡೇಸ್ ಆದಮೇಲೆ ಮತ್ತೆ ಸ್ಟವ್ ಆನ್ ಮಾಡಿ ಇದನ್ನು ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಎಲ್ಲ ಬ್ರೌನ್ ಕಲರಿಗೆ ತಿರುಗುತ್ತೆ. ಆ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡಿ ಒಂದು ವೈಟ್ ಬಟ್ಟೆನಲ್ಲಿ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ, ಬಿಸಿ ಇದ್ದಂಗೆ ಫಿಲ್ಟ್ರ್ ಮಾಡ್ಕೊಳ್ಳಿ. ನಂತರ ಇದನ್ನು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಆರಾಮ್ಸೆ 5-6 ತಿಂಗಳು ನಾವು ಯೂಸ್ ಮಾಡ್ಬೋದು. ಏನೂ ಆಗಲ್ಲ. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ. ಬಾಯ್.